ನಥಿಂಗ್ ಫೋನ್ 3A ಲಾಸ್ಟ್ 2 ವೀಕ್ಸ್ ಇಂದ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರುವಂತ ಫೋನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಲಿ ಟ್ವಿಟರ್ ಆಗಿರಲಿ ಈ ಫೋನ್ ಬಗ್ಗೆ ತುಂಬಾ ಪ್ರಮೋಷನ್ಸ್ ಬರ್ತಾ ಇದೆ. ಈ ಫೋನ್ ಬಂದ್ಬಿಟ್ಟು ಮಾರ್ಚ್ 4 ಲಾಂಚ್ ಆಗ್ತಾ ಇದೆ. ನಮ್ಮ ಚಾನಲ್ ಅಲ್ಲಿ ಈ ಫೋನ್ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಈ ಫೋನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಈ ಫೋನ್ ಯಾವ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಅಂತ. ಸೊ ಕೊನೆವರೆಗೂ ನೋಡಿ. ಈ ಫೋನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಇವ್ರು ಮೇನ್ ಆಗಿ ಹೈಲೈಟ್ ಮಾಡಿರೋದೇ ಕ್ಯಾಮ್ರಾನ. ಈ ಫೋನ್ ಅಲ್ಲಿ ಬ್ಯಾಕ್ ಸೈಡ್ ನೋಡಿದ್ರೆ ನಮಗೆ 3 ಕ್ಯಾಮ್ರಾ ಸಿಗುತ್ತೆ. ಒಂದು 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ, ಇನ್ನೊಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇನ್ನೊಂದು 50 ಮೆಗಾ ಪಿಕ್ಸೆಲ್ 2x ಟೆಲಿಫೋಟೋ ಲೆನ್ಸ್ ನ ಕೊಟ್ಟಿದ್ದಾರೆ. ಈ ಎಲ್ಲಾ ಕ್ಯಾಮ್ರಾಕ್ಕೂ 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇರುತ್ತೆ. ಬಟ್ 8 ಮೆಗಾ ಪಿಕ್ಸೆಲ್ ಗೆ ಮೋಸ್ಟ್ಲಿ ಇರಲ್ಲ ಅಂತ ನಾನು ಅನ್ಕೋ. ಈ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಬಗ್ಗೆ ಮಾತಾಡಿದರೆ ಈ 2025 ಕೂಡ ಯಾರು ಈ ಸೆನ್ಸರ್ ನ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದೊಂದು ವೇಸ್ಟ್ ಸೆನ್ಸರ್ ಅಂತ ನಾನು ಹೇಳ್ತೀನಿ. ಮಾರ್ಚ್ 4 ನಮ್ಗೆ ಗೊತ್ತಾಗುತ್ತೆ ಇದು 50 ಮೆಗಾ ಪಿಕ್ಸೆಲ್ ಕೊಡ್ತಾರ ಅಥವಾ 8 ಮೆಗಾ ಪಿಕ್ಸೆಲ್ ನೇ ಕೊಡ್ತಾರ ಅಂತ ನೋಡೋಣ. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ಈ ಫೋನ್ ಕೊಟ್ಟಿರೋದು 6.8 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇನ. ಲಾಸ್ಟ್ ಇಯರ್ ಲಾಂಚ್ ಆದಂತ ನಥಿಂಗ್ ಫೋನ್ 2A ಕೂಡ ಸೇಮ್ ಡಿಸ್ಪ್ಲೇ ಇತ್ತು. ಬಟ್ ಇದರಲ್ಲಿ ಅದರ ಬ್ರೈಟ್ನೆಸ್ ನಿಟ್ಸ್ ನ ಮತ್ತೆ ಕ್ವಾಲಿಟಿನ ಸ್ವಲ್ಪ ಇಂಪ್ರೂವ್ ಮಾಡಿರ್ಬೋದೇನೋ. 25,000 ಪ್ರೈಸ್ ಬ್ರಾಕೆಟ್ ಅಲ್ಲಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಬಟ್ ಇವ್ರು ಇನ್ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಬಟ್ ಮಾರ್ಚ್ 4 ನೋಡೋಣ ಇವರು 1.5K ರೆಸಲ್ಯೂಷನ್ ಕೊಡ್ತಾರ ಅಥವಾ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಡ್ತಾರ ಅಂತ. ಈ ಫೋನ್ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ಇದ್ರಲ್ಲಿ ಕೊಟ್ಟಿರೋದು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನ 90 FPS ಗೇಮಿಂಗ್ ಸಪೋರ್ಟ್ ಆಗುತ್ತೆ. ರ್ಯಾಮ್ ಅಂಡ್ ರೋಮ್ ಬಗ್ಗೆ ಮಾತಾಡಿದ್ರೆ ಅದು ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಇದು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ಇದು ರ್ಯಾಮ್ ಅಂಡ್ ರೋಮ್ ಯಾವ ವೇರಿಯಂಟ್ ಅಲ್ಲಿ ಇದೆ ಅಂತ. ಈ ಪ್ರೊಸೆಸರ್ ಇಟ್ಕೊಂಡು ಇವರು ಯಾವ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ನ ಲಾಂಚ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಒಂದು 20,000ದಲ್ಲಿ ಲಾಂಚ್ ಮಾಡಿದ್ರೆ ಒಂದು ಒಳ್ಳೆ ಫೋನ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ 25,000 ಪ್ರೈಸ್ ಬ್ರಾಕೆಟ್ ನ ಕ್ರಾಸ್ ಮಾಡಿದ್ರೆ ಇದು ಖಂಡಿತ ಫ್ಲಾಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಫೋನ್ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಇದ್ರಲ್ಲಿ ಕೊಟ್ಟಿರೋದು 5000 mAh ಬ್ಯಾಟ್ರಿನ. ಇದನ್ನ ಚಾರ್ಜ್ ಮಾಡಕ್ಕೆ 50 ವಾಟ್ ಚಾರ್ಜರ್ ಕೆಪಾಸಿಟಿನ ಕೊಟ್ಟಿದ್ದಾರೆ. ಬಟ್ ಅದನ್ನ ಚಾರ್ಜ್ ಮಾಡೋ ಚಾರ್ಜರೇ ಬಾಕ್ಸ್ ಅಲ್ಲಿ ಕೊಟ್ಟಿಲ್ಲ. ನಾನು ಅನ್ಕೊಂಡಿರೋ ತರ ಸಿಲಿಕಾನ್ ಕಾರ್ಬನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು 6500 mAh ಬ್ಯಾಟ್ರಿನ ಲಾಂಚ್ ಮಾಡ್ತಾರೆ ಅನ್ಕೊಂಡೆ. ಬಟ್ ಇವರು 5000 mAh ಬ್ಯಾಟ್ರಿನ ಲಾಂಚ್ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಲೀಕ್ ಆಗಿರೋ ಪ್ರಕಾರ ನಥಿಂಗ್ ಫೋನ್ 2A ಏನ್ ಡಿಸೈನ್ ಇತ್ತೋ ಈ ನಥಿಂಗ್ ಫೋನ್ 3Aಗೂ ಕೂಡ ಅದೇ ಡಿಸೈನ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಮೇಜರ್ ಡಿಫ್ರೆನ್ಸ್ ಏನಂದ್ರೆ ನಥಿಂಗ್ ಫೋನ್ 2A ಬ್ಯಾಕ್ ಸೈಡ್ ನಿಮಗೆ 2 ಕ್ಯಾಮ್ರಾ ಕಾಣುತ್ತೆ. ಇದಕ್ಕೊಂದು ಕ್ಯಾಮ್ರಾ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ನಥಿಂಗ್ ಫೋನ್ 2A ಯೂಸರ್ಸ್ ರಿಪೋರ್ಟ್ ಮಾಡಿರೋ ತರ ಬ್ಯಾಕ್ ಸೈಡ್ ನಮಗೆ ಸ್ಕ್ರಾಚಸ್ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಬ್ಯಾಕ್ ಸರ್ವಿಸ್ ಗ್ಲಾಸ್ ಅಲ್ಲಿ ಕೊಟ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ. ಇದು ನಥಿಂಗ್ ಫೋನ್ 3A ಸ್ಪೆಸಿಫಿಕೇಶನ್ಸ್. ಬಟ್ ವೇಟ್ ಮಾಡಿ ನಥಿಂಗ್ ಫೋನ್ 3A ಪ್ಲಸ್ ಕೂಡ ಇದೆ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಏನ್ ಸ್ಪೆಸಿಫಿಕೇಶನ್ ಇದೆಯೋ ಇದರಲ್ಲೂ ಕೂಡ ಸಿಮಿಲರ್ ಟು ಸಿಮಿಲರ್ ಅದೇನೆ. ಕ್ಯಾಮ್ರಾ ಆಗ್ಲಿ ಪ್ರೊಸೆಸರ್ ಆಗ್ಲಿ ಎಲ್ಲ ಕೂಡ ಸಿಮಿಲರ್. ಒಂದೇ ಒಂದು ಚೇಂಜ್ ಇದೆ ಏನಂದ್ರೆ ಕ್ಯಾಮ್ರಾದಲ್ಲಿ ಅದರಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ 2x ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 3x ಪೆರಿಸ್ಕೋಪಿಕ್ ಲೆನ್ಸ್ ನ ಅದರಿಂದ ರೀಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ಸೊ ಫೈನಲಿ ಈ ಫೋನ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಥಿಂಗ್ ಫೋನ್ 3A ಬಂದ್ಬಿಟ್ಟು ಒಂದು 22,000ದಿಂದ 23,000 ಲಾಂಚ್ ಆಗ್ಬಹುದು. ನಥಿಂಗ್ ಫೋನ್ 3A ಪ್ಲಸ್ ಬಂದ್ಬಿಟ್ಟು 25,000ದಲ್ಲಿ ಲಾಂಚ್ ಆಗ್ಬಹುದು ಅಂತ ನಾ ಹೇಳ್ತೀನಿ. ಬಟ್ ಮಾರ್ಚ್ 4 ನಮಗೆ ಎಕ್ಸಾಕ್ಟ್ ಆಗಿ ಯಾವ ಪ್ರೈಸ್ ರೇಂಜ್ ಅಂತ ಗೊತ್ತಾಗುತ್ತೆ. ಸೊ ಇದು ಈ ಫೋನ್ ಸ್ಪೆಸಿಫಿಕೇಶನ್ಸ್. ಐ ಹೋಪ್ ನಿಮ್ಗೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇದು ನಿಮ್ಮ ಸಂದೀಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನೌ.